सरी अण्ण एल्ली बरके ಹೇಳಿದಾರೆ? सुल्लल्ली के पास एक गोदाम है ना, उधर ले आने के लिए कहा है। ಅದು ಸರಿ, ನಾವು ಕಿಡ್ನಾಪ್ ಮಾಡಿದವನು ಅಣ್ಣ ಹೇಳಿದ ಹುಡುಗ ಅಲ್ಲದೆ ಇದ್ರೆ? ए जरा गाड़ी रोक रहे। एक काम करेंगे, हम में से 2 बंदे उधर जाके उसे भी किडनैप करके आएंगे। ಸೂಪರ್ ಐಡಿಯಾ. ಆಮೇಲೆ ಶಾಂತರಾಮಣ್ಣ ನಾನು ಹೇಳಿದ್ದವನನ್ನ ಇವನನ್ನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ದುಡ್ಡು ಕೊಡದೇ ಇದ್ರೆ ನಮಗೆ ಕಷ್ಟ ಆಗತ್ತೆ. ಅಲ್ಲೋಗಿ ಇನ್ನೊಬ್ಬನೇ ತಕೊಂಬರೋಣ ಬಾ. हाँ ठीक है आ जाओ। ಅದಕ್ಕೆಮ್ಮ 1 2 3 4 ಆಮೇಲೆ ಈ 4 ಟೆಂಡರ್ಗಳನ್ನ ಒಂದ್ಸರಿ ನೋಡಿ. ಭೀಮಾ ತಡಿಯೋ, ಟೆಂಡರ್ ಮಿಸ್ ಆಗುತ್ತೆ. ದಯಾ ಕುಡಿ. ಆಯ್ತು ಅದಕ್ಕೆಮ್ಮ, ಕೊಡು. ಅಮ್ಮವ್ರೆ, ಥ್ಯಾಂಕ್ ಯು. ಅಚಿಂತ್ಯ ಅಣ್ಣ, ಅಣ್ಣ, ಅಚಿಂತ್ಯ ಅಣ್ಣ. ಅಮ್ಮು, ಏನಾಯ್ತು? ಅಮ್ಮ, ಅಚಿಂತ್ಯ ಅಣ್ಣ ರೂಮಲ್ಲಿ ಇಲ್ಲ. ಅದಕ್ಕೆ ಇಲ್ಲೆಲ್ಲಾದ್ರೂ ಇದನ್ನ ಅಂತ ನೋಡ್ತಿದ್ದೀನಿ. ಅಯ್ಯ, ಅಚಿಂತ್ಯ ರೂಮಲ್ಲಿ ಇಲ್ಲ ಅಂದ್ರೆ ಅಗಸ್ತ್ಯನ್ ಜೊತೆ ಇರ್ತಾನೆ, ಇನ್ನೆಲ್ಲಿಗೆ ಹೋಗ್ತಾನೆ? ನೋಡು, ಗಾಬರಿ ಆಗ್ಬೇಡ ನೀನು. ಈಗ ನಮ್ಮ ಅಗಸ್ತ್ಯ ಸಿಕ್ಕಿರೋದು ಅಚಿಂತ್ಯನಿಗೆ ಒಂಥರ ನಿಧಿ ಸಿಕ್ಕಾಗಿದೆ. ಅದಕ್ಕೆ ಅವನ ಜೊತೆಲೆ ಯಾವಾಗ್ಲೂ ಹಾವಿನ ತರ ನಿಧಿನ್ ಕಾಯ್ತಾ ಇರ್ತಾನೆ. ಅಲ್ವಾ ಅದ್ಕೆಮ್ಮ? ಓಹ್ ಅಗಸ್ತ್ಯರೇ, ಅಚಿಂತ್ಯನ ಎಲ್ಲಿ ಬಿಟ್ಟು ಬಂದ್ರಿ? ಅಣ್ಣ, ಅಚಿಂತ್ಯ ಅಣ್ಣ ಎಲ್ಲಿ? ಅಚಿಂತ್ಯ ರೂಮಲ್ಲಿ ಇರ್ಬೇಕು. ಅಯ್ಯೋ ಅಣ್ಣ, ರೂಮಲ್ಲಿ ಅಚಿಂತ್ಯ ಅಣ್ಣ ಇಲ್ಲ. ಆಗ್ಲಿಂದ ಅವನಿಗೋಸ್ಕರ ಮನೆ ಎಲ್ಲ ಹುಡುಕಿದ್ದೀನಿ. ಚಿಕ್ಕಪ್ಪ ನಿನ್ ಜೊತೆ ಇದ್ದಾನೆ ಅಂತ ಹೇಳಿದ್ರು. ದಾಮಿನಿ, ಹೊರಗಡೆ ಎಲ್ಲ ನೋಡ್ಕೊಂಡು ಬಂದೆ, ಎಲ್ಲೂ ಇಲ್ಲಮ್ಮ ಅವನು. ಹಾಗಾದ್ರೆ ಅಚಿಂತ್ಯ ಎಲ್ಲಿಗೆ ಹೋಗಿರ್ಬೋದು? ಗೊತ್ತಾಗ್ತಿಲ್ಲಮ್ಮ. ಅಚಿಂತ್ಯನ್ಗೆ ಬೇಜಾರಾಗೋ ಹಾಗೆ ಯಾರಾದ್ರೂ ಏನಾದ್ರೂ ಮಾತಾಡಿದ್ರಾ? ಏನ್ ಮಾಡ್ತಿದ್ದೀರಾ ಅಣ್ಣ? ನೀನು ಹಿಂಗೆ ಅಂತ ಅನ್ಕೊಂಡಿರ್ಲಿಲ್ಲ. ದಯವಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊತೀನಿ, ಅಚಿಂತ್ಯನ ಮನಸ್ಸಿಗೆ ಮಾತ್ರ ನೋವಾಗುವ ಹಾಗೆ ನಡ್ಕೋಬೇಡಿ. ಅವನ ಬಗ್ಗೆ ಗೊತ್ತಿದ್ದು ಯಾರು ಹೀಗೆ ನಡ್ಕೋತಾರೆ ಹೇಳಿ? ಅವನು ಈ ಥರ ಮಾಡೋದೇನು ಹೊಸದಲ್ಲ ಅಲ್ವಾ? ಅವನಾಗ್ಲೇ ಆಚೆ ಹೋಗಿದ್ ನಾನು ನೋಡ್ದೆ. ಅಯ್ಯೋ, ಅವನನ್ನ ಹೊರಗಡೆ ಹೋಗೋದಕ್ಕೆ ಯಾಕೆ ಬಿಟ್ಟೆ? ಎಲ್ಲಿ ಹೋಗಿರ್ತಾನೋ ಏನೋ. ಅಮ್ಮ, ನೀವು ಅಳ್ಬೇಡಿ, ಅವನು ಎಲ್ಲೂ ಹೋಗಲ್ಲ, ನಾನು ಕರ್ಕೊಂಬರ್ತೀನಿ. ಅವನನ್ನ ಎಲ್ಲಿ ಅಂತ ಹುಡುಕ್ತೀಯ? ಎಲ್ಲಿಗೆ ಹೋಗ್ತೀಯಾ? ಅಮ್ಮ, ಮನೆಯವರೆಲ್ಲ ಇಲ್ಲೇ ಇದ್ಮೇಲೆ ಅವನು ಯಾಕೆ ಆಚೆ ಹೋಗ್ತಾನೆ? ಸರಿಯಾಗಿ ಹೇಳಿದ್ರಿ ಅಗಸ್ತ್ಯರೇ. ಅದಕ್ಕೆಮ್ಮ, ಅಚಿಂತ್ಯನ ಪ್ರಾಣನೇ ಅಗಸ್ತ್ಯ. ಅಗಸ್ತ್ಯನ್ ಬಿಟ್ಟು ಎಲ್ಲಿಗೆ ಹೋಗ್ತಾನೆ? ಇಲ್ಲೇ ಎಲ್ಲೋ ಇರ್ತಾನೆ. ಅಮ್ಮ, ನೀವು ಭಯ ಪಡಬೇಡಿ, ನಾನು ಕರ್ಕೊಂಬರ್ತೀನಿ. ಆಕ್ಚುಲಿ ನನ್ನಿಂದ ಏನಾದ್ರೂ ಅವನಿಗೆ ಬೇಜಾರಾಗತ್ಯಾ? ಆಂಟಿ, ನಾನು ಹೆಲ್ಪ್ ಮಾಡ್ತೀನಿ. ಅಚಿಂತ್ಯನಿಗೆ ಅಗಸ್ತ್ಯನ್ ಕಂಡ್ರೆ ಪ್ರಾಣ, ಅಗಸ್ತ್ಯರಿಗೆ ಆಗ್ಬೋದಮ್ಮ. ನೀನು ಹೋಗ್ಬಿಡ್ ಬಾ, ಹೋಗು ಹೋಗು.
ಅಮ್ಮ ಮಾತ್ರ ಯಾವಾಗಲೂ ನಮ್ಮ ಜೊತೆ ಖುಷಿಯಾಗಿರ್ಬೇಕು, ಕೋಪ ಮಾಡ್ಕೊಳ್ಳೇಬಾರ್ದು ಅಂತ ಬಯಸ್ತೀವಿ. ಆದ್ರೆ ನಾವು ಮಾತ್ರ ಅಮ್ಮನ ಮೇಲೆ ಅರ್ಚ್ತೀವಿ, ಕೋಪ ಮಾಡ್ಕೋತೀವಿ, ಬೈತೀವಿ. ಪ್ರಪಂಚದಲ್ಲಿ ಬೈಸ್ಕೊಂಡ್ರು ಒಳ್ಳೇದ್ ಬಯಸೋ ಮನ್ಸು ಅಂತಂದ್ರೆ ಅದು ಅಮ್ಮ ಮಾತ್ರ. ಅಮ್ಮ, ನೀನು ಕೋಪ ಬರಲ್ವಾ? ಹೇಳಮ್ಮ. ನಮಗ್ ಮಾಡೋ ಅಡ್ಗೆ ತಾನೆ ನೀನು ಊಟ ಮಾಡೋದು. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನೀನ್ ಅಡ್ಗೆ ಮಾಡಿ ತಿಂದಿದ ಮಕ್ಕಳಿಗೆ ಯಾಕೆ ಇಷ್ಟು ಸಿಟ್ಟು ಅಂತ. ಸಮಯ ಕಳೀತಿದ್ದ ಹಾಗೆ ನಿನ್ ಕೋಪ ತಾಪ ಎಲ್ಲ ಕಳಿಯುತ್ತೆ. ನಿಮಗೂ ಮಕ್ಕಳಾಗ್ಲಿ, ಆಗ ನಿಮಗ್ ಗೊತ್ತಿಲ್ದೇನೆ ತಾಳ್ಮೆ ಬಂದ್ಬಿಡತ್ತೆ. ಹೌದಾ? ಅಮ್ಮ, ನೀನ್ ಯಾವತ್ತಾದ್ರೂ ಅಮ್ಮಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಇಲ್ಲ, ನಾವು ಒಂದಿನನೂ ಅಮ್ಮನ ವಿರುದ್ಧ ಮಾತಾಡ್ದವ್ರಲ್ಲ, ಕೂಗಾಡ್ದವ್ರಲ್ಲ, ಕೋಪನೂ ಮಾಡ್ಕೊಂಡವ್ರಲ್ಲ. ಅಮ್ಮ, ಯಾಕೆ? ಏನಾಯ್ತು? ಇವತ್ ನಮ್ಮಮ್ಮ ನನ್ನ ಜೊತೆಲಿದ್ದಿದ್ರೆ ಈ ಗೊಂದಲಗಳಲ್ಲಿ ಕಷ್ಟಗಳಲ್ಲಿ ನಾನ್ ಸಿಕ್ಕಾಕೊಳ್ತಿರ್ಲಿಲ್ಲ ಅನ್ಸುತ್ತೆ. ಅಲ್ಲಮ್ಮ, ಇಷ್ಟು ಎತ್ತರಕ್ಕೆ ಬೆಳೆದಿರೋ ಮಕ್ಕಳು ನಿನ್ ಜೊತೆ ಇದ್ರು ಇನ್ನೂ ನಿನ್ ತಾಯಿನ ನೆನ್ಸ್ಕೊಂಡು ನೀನ್ ಅಳ್ತಿದೀಯ ಅಂತಂದ್ರೆ ನಾವೆಷ್ಟು ನಿನಗೆ ನೋವು ಕೊಡ್ತಿದೀವಿ ಅಂತ ನನಗೆ ಅರ್ಥ ಆಗ್ತಿದೆ. ಅಮ್ಮ, ಸಾರಿ. ಇನ್ಮೇಲೆ ಕೋಪ ಆದಷ್ಟು ಕಮ್ಮಿ ಮಾಡ್ಕೋತೀನಿ. ಪರವಾಗಿಲ್ಲ ಬಿಡು ಶ್ರೀಕಾಂತ. ಈಗ ನಾನು ಭಕ್ತಿ ಜಾತಕನ ಅಚಿಂತನ್ ಜಾತಕಕ್ಕೆ ಹೊಂದಾಣಿಕೆ ಆಗುತ್ತಾ ಅಂತ ಗುರುಗಳ ಹತ್ರ ಕೇಳೋಕೆ ಹೋಗ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಾದ್ರೆ ಏನಾಯ್ತಮ್ಮ? ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಶ್ರೀಕಾಂತ, ಇಲ್ಲೇ ನಿಲ್ಸು. ಅಲ್ಲ, ಅಲ್ಲಿ ಯಾಕೆ? ಈ ಗಲ್ಲಿಯಲ್ಲೇ ಅವ್ರ ಮನೆಗೆ ಹೋಗ್ಬೇಕಾಗಿರೋದು. ಹಾ, ಅಲ್ಲಮ್ಮ, ಅದು ನಾನೇ ಬಿಟ್ಟೋಗ್ತೀನಿ. ಬಾ. ಬೇಡಪ್ಪ, ಅವ್ರ ಮನೆಗೆ ಹೋಗ್ತಾ ಬರೀ ಕೈಲಿ ಹೋಗಕ್ಕಾಗತ್ತಾ? ಅಂಗಡಿಗೆ ಹೋಗಿ ಹಣ್ಣು ತಗೊಂಡು ಹೋಗ್ತೀನಿ. ಅಮ್ಮ, ತಗೋ. ಬೇಡ ಕಣೋ, ನನ್ನ ಹತ್ರ ಇದೆ. ಅಮ್ಮ, ಹುಷಾರು. ಹಾ, ಏನಿದೆ? ಅಮ್ಮ ಏನೋ ಕವರ್ ಬಿಟ್ಟು ಹೋದ್ಲಲ್ಲ. ಏನಿದು? ಅಮ್ಮ, ನೀನಾ? ಏನದು? ಏನಿಲ್ಲ ಬಿಡೋ. ಜಾತಕನ? ಜಾತಕಲ್ಲಪ್ಪ, ಪದ್ಮಮ್ಮನಿಗೆ ಸಂಬಂಧಪಟ್ಟಿರೋ ಕಾಗ್ದ. ಸರಿ, ನಾನಿನ್ ಬರ್ತೀನಿ.